ಗಾಯ್ಸ್ ನಾನಂತೇನಪ್ಪ ಅಂತಂದ್ರೆ ಯೂಟ್ಯೂಬ್ ಅಂತೂ ಖಂಡಿತವಾಗ್ಲೂ ನನಗೆ ಯಾವತ್ತೂ ಬಿಡೋಣ ನನ್ನ ಮಗನ ಅಲ್ಲವೇ ಅಲ್ಲ. ಓಕೆನಾ, ಏನಕ್ಕಪ್ಪ ಅಂತಂದರೆ ಬರ್ತಾ ಬರೋ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಸೋಷಲ್ ಮೀಡಿಯಾ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಆಲ್ರೆಡಿ ಇವಾಗ ತುಂಬ ಜನ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಅಷ್ಟೇ ದುಡ್ಡು ಅನ್ನೋದು ಮಾಡ್ತಾ ಇದ್ದಾರೆ. ಓಕೆನಾ, ಸೊ ನೀನು ಕೂಡ ಮಾಡಬೇಕು ಅನ್ಕೊತಾ ಇದೆಯಾ. ಓಕೆನಾ, ಆದರೆ ಏನು ಮಾಡ್ತಾ ಇದೆಯಾ, ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀಯಾ, ಅಯ್ಯೋ ವ್ಯೂಸ್ ಬಂದಿಲ್ಲ. ಓಕೆನಾ, 2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೆಯಾ, ಅಯ್ಯೋ ವ್ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಚಾನಲ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದೆಯಾ. ಓಕೆನಾ, ಈ ಥರ ಮಾಡೋದ್ರಲ್ಲಿ ವೇಸ್ಟು. ಓಕೆನಾ, ಫಸ್ಟ್ ಆಫ್ ಆಲ್ ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು. ಓಕೆನಾ, ನಾನು ಇದನ್ನು ಮಾಡ್ತೀನಿ ಅಂತ ನಿನ್ನ ಮೇಲೆ ನಿನಗಿರಬೇಕು. ಓಕೆನಾ, ಇಲ್ಲಂತಂದರೆ ನಿನ್ಗೆ ಯಾವತ್ತಿಗೂ ಅಷ್ಟು ಗ್ರೋ ಮಾಡೋಕ್ಕಾಗಲ್ಲ. ಓಕೆನಾ, ಸ್ಟಾರ್ಟಿಂಗಲ್ಲಿ ನಾವು ಏನಾದರೂ ಮಾಡ್ತಾ ಇದ್ದೀರಿ ಅಂತಂದರೆ ಸಾಕು, ಅದನ್ನು ಎಲ್ಲರೂ ಅನ್ನೋದು ಸಹಜನೇ. ಓಕೆನಾ, ಇವನೇನು ಹಿಂಗೆ ಮಾಡ್ತಾನೆ, ಅವನೇನು ಹಂಗೆ ಮಾಡ್ತಾನೆ. ಓಕೆನಾ, ಈ ಥರ ತುಂಬ ಜನ ಅಂತಾರೆ. ಓಕೆನಾ, ಈ ಥರ ಕೂಡ ತುಂಬ ಜನ ಬೈಕೊಂತಾರೆ ಕೂಡ, ಏನು ಇವನು ಒಬ್ಬೊಬ್ಬನೇ ಮಾತಾಡ್ಕೊತಾ ಇರ್ತಾನೆ, ಏನು ನೀವು ಒಬ್ಬೊಬ್ಬನೇ ಮಾಡ್ತಾ ಇರ್ತಾನೆ ಅಂತ. ಓಕೆನಾ, ಸೊ ಆದರೆ ನಾಳೆ ದಿನಗಳಲ್ಲಿ ನೀವೇನಾದರೂ ಆದರೆ ಮಾತ್ರನೇ ಆವಾಗ ನೋಡಿ ಅದ್ರ ಮಜಾನೇ ಬೇರೆ ಥರ ಇರುತ್ತೆ ನಿಮಗೆ. ಓಕೆನಾ, ಸೊ ನೀವೇನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಗಾಯ್ಸ್ 100% ಹೇಳ್ತಾ ಇದ್ದೀನಿ, ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ಕೈಯಲ್ಲಿ ಇದು ಯಾವತ್ತಿಗೂ ಆಗಲ್ಲ ಅಂತ ಯಾವತ್ತೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ, ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಇದನ್ನು ಮಾಡ್ತೀನಂತೆ ತೋರಿಸ್ಬಿಡ್ಬೇಕು ನೀನು. ಓಕೆನಾ, ಸೊ ನಾನು ಕೂಡ ನಾಳೆ ದಿನಗಳಲ್ಲಿ ನಾನು ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ನನ್ನೊಂದು ಚಾನಲ್ನ, ಓಕೆನಾ, ಇವತ್ತು ಈ ಒಂದು ಚಾನಲ್ 2,500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗ್ತಾನೆ ಇರಲಿಲ್ಲ. ಓಕೆನಾ, ಆ್ಯಂಡ್ ಇನ್ನೊಂದೇನಪ್ಪ ಅಂತ ನನಗೂ ಇದಕ್ಕಿಂತ ಮುಂಚೆ ಕೂಡ ಒಂದು ಚಾನಲ್ ಇತ್ತು. ಓಕೆನಾ, ಆ ಒಂದು ಚಾನಲಲ್ಲಿ ಏನಪ್ಪ ಅಂತಂದ್ರೆ 40,000 ಸಬ್ಸ್ಕ್ರೈಬರ್ಸ್ ಇದ್ದರು. ಟೋಟಲಾಗಿ ನನಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಯೂಟ್ಯೂಬಲ್ಲಿ. ಓಕೆನಾ, ಯಾವ ಥರ ಚಾನಲ್ನ ಮಾಡ್ತಾರೆ, ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ನಮ್ಮೊಂದು ಚಾನಲ್ ಯಾವ ಥರ ಗ್ರೋ ಮಾಡ್ತಾರೆ, ಫುಲ್ ಕಂಪ್ಲೀಟಾಗಿ ನಾನು 5 ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿನ ದಿನ ಏನಪ್ಪ ಅಂತಂದರೆ ಯಾರೆಲ್ಲ ಯೂಟ್ಯೂಬ್ ಕೈಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಮ್ಮೊಂದು ಚಾನಲಲ್ಲಿ ಗ್ರೋ ಆಗ್ತಾ ಇಲ್ಲ ಅಂತಂದರೆ ವೀಡಿಯೋನ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂತಂದರೆ ಇವತ್ತಿನ ದಿನ ನೀನು ಬಂದಿದೆಯಾ, ಯೂಟ್ಯೂಬ್ ಚಾನಲ್ಗೆ ಬಂದಿದೆಯಾ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ, ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಬಂದಿದೆಯಾ. ಓಕೆನಾ, ನಿನಗೆ ಯೂಟ್ಯೂಬ್ ಬಂದಿದ್ದ ತಕ್ಷಣ ಅಷ್ಟೇ ಯಾರು ಅಷ್ಟು ನಿಮಗೆ 1,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡಲ್ಲ. ಓಕೆನಾ, ಯಾವುದೋ ಒಂದು ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು. ಓಕೆನಾ, ಫಸ್ಟ್ ನೀನು ಅಲ್ಲಿ ಒಂದು ಬೇಸ್ ಮಾಡಬೇಕಾಗುತ್ತೆ, ಸಬ್ಸ್ಕ್ರೈಬ್ ಬೇಸ್ ಮಾಡಬೇಕಾಗುತ್ತೆ, ನಿಮ್ಮೊಂದು ಚಾನಲ್ನ ಗ್ರೋ ಮಾಡಬೇಕಾಗುತ್ತೆ. ಆವಾಗ ತಾನೇ ನಿಮ್ಮೊಂದು ಚಾನಲಿಂದ ದುಡ್ಡು ಮಾಡೋಕ್ಕಾಗೋದು. ಓಕೆನಾ, ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಹೋದರೂ ಅಷ್ಟೇ ನಿಮಗೆ ಯಾರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಿಂಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಲ್ಲ. ಏನು ಸ್ಯಾಲ್ರಿ ಕೊಡಬೇಕು ಅಂದ್ಕೊಂಡಿದ್ದು ಅದು ಕೊಡ್ತಾನೆ, ನಿನ್ನಿಂದ ಎಕ್ಸ್ಪೀರಿಯನ್ಸ್ ನೋಡ್ತಾನೆ, ಯಾವ ಥರ ಕೆಲಸ ಮಾಡ್ತಾ ಇದೆ ನೀನು, ಯಾವ ಥರ ಇಲ್ಲ ಅಂತ. ಓಕೆನಾ, ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ನಿನ್ನೊಂದು ಸ್ಯಾಲ್ರಿನ ಜಾಸ್ತಿ ಮಾಡ್ತಾನೆ. ಸೊ ಅದೇ ಥರನಷ್ಟೇ ಯೂಟ್ಯೂಬಲ್ಲೂ ಕೂಡ ಅಷ್ಟೇ, ನೀನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಅವರು 2 ವೀಡಿಯೋ ಅಪ್ಲೋಡ್ ಮಾಡಿದೆ, ಅದು ವೈರಲ್ ಆಗಿಲ್ಲ ಅಂತ ಯಾವತ್ತಿಗೂ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡ. ಆ್ಯಂಡ್ ಇವತ್ತು ವ್ಯೂಸ್ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾಳೆ ದಿನಗಳೇ 100% ಹೇಳ್ತಾ ಇದ್ದೀನಿ ನಿಮ್ಮೊಂದು ಚಾನಲ್ ಗ್ರೋ ಅನ್ನೋದು ಹಾಗೆ ಆಗುತ್ತೆ ಗೈಸ್. ಓಕೆನಾ, ನೀವೇನು ಎಫರ್ಟ್ಸ್ ಆಗ್ತಾ ಇದ್ರೆ, ಏನು ಕಷ್ಟ ಪಡ್ತಾ ಇದ್ರಿ ನೀವು, ಓಕೆನಾ, ಅದನ್ನು ಮಾತ್ರ ಯಾವತ್ತೂ ಬಿಡಬೇಡಿ. ಆ್ಯಂಡ್ ನಿನ್ನ ಕಷ್ಟಕ್ಕೆ ಪ್ರತಿಫಲ 100% ಹೇಳ್ತಾನೆ ಸಿಕ್ಕೇ ಸಿಗುತ್ತೆ. ಓಕೆನಾ, ಇದಕ್ಕಿಂತ ಮುಂಚೆ ಕೂಡ ನನ್ನೊಂದು ಚಾನಲ್ ಇತ್ತು, ಆ ಒಂದು ಚಾನಲ್ ಏನಾಗಿತ್ತು ಅಂದರೆ ಸ್ಟ್ರೈಕ್ ಬಂದ್ಬಿಟ್ಟು ಡಿಲೀಟ್ ಅನ್ನೋದು ಆಗಿದೆ. ಸೊ ಆವತ್ತಿನ ದಿನನೇ, ಓಕೆನಾ, ಆವತ್ತಿನ ಡಿಲೀಟ್ ಆಗಿರೋ ದಿನನೇ ಮತ್ತೆ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಒಂದು ಚಾನಲ್ ಏನು ನೋಡ್ತಾ ಇದ್ರಿ ಇವಾಗ, ಆನಂದ್ ರೆಡ್ಡಿ ಅಂತ ಇರುವಂಥ ಚಾನಲು. ಈ ಒಂದು ಚಾನಲ್ ಕೇವಲ 4 ತಿಂಗಳಲ್ಲಿ ನನ್ನೊಂದು ಚಾನಲ್ನ ಮೊನೆಟೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ 4 ತಿಂಗಳು ಎಷ್ಟು ಸಾಧ್ಯ ಆಯಿತು, 4 ತಿಂಗಳಲ್ಲಿ ಇಷ್ಟು ಬೇಗ ಮಾಡ್ಕೋಬೋದ ಮೊನೆಟೈಸ್ ಅಂತಂದರೆ ನನಗೆ ಆಲ್ರೆಡಿ ಹಳೆ ಚಾನಲಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ನನಗೆಲ್ಲನೂ ಗೊತ್ತಿತ್ತು. ಓಕೆನಾ, ಸೊ ಅದಕ್ಕೆ ಇಲ್ಲೇನಪ್ಪ ಅಂತ ನಾವು ಕಲ್ತ್ಕೊಳ್ಳೋದು ಅನ್ನೋದು ತುಂಬ ಇದೆ. ಓಕೆನಾ, ಮೇನ್ ಇಂಪಾರ್ಟೆಂಟ್ ಇದು. ಓಕೆನಾ, ನಾವು ಕಲ್ತ್ಕೋಬೇಕು, ಪ್ರತಿಯೊಂದು ಕಲ್ತ್ಕೋಬೇಕು. ಯಾವ ಥರ ಚಾನಲ್ ಮಾಡ್ತಾರೆ, ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಟೈಟಲ್ ಏನು, ಡಿಸ್ಕ್ರಿಪ್ಷನ್ ಏನು, ಟ್ಯಾಗ್ಸ್ ಏನು, ಥಂಬ್ನೇಲ್ ಏನು. ಓಕೆನಾ, ಇದೆಲ್ಲನಷ್ಟು ನಾವು ಒಂದೊಂದು ಕಲ್ತ್ಕೋಬೇಕಾಗುತ್ತೆ. ಕಲ್ತ್ಕೊಂಡ್ರೆ ಅವಾಗ ನಿಮಗೂ ಕೂಡ ಐಡಿಯಾ ಬರುತ್ತೆ, ಹಾಂ ಈ ಥರ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಾವು ಮುಂದೆ ಚಾನಲ್ ಗ್ರೋ ಆಗುತ್ತಪ್ಪ ಅಂತ. ಓಕೆನಾ, ಯಾವತ್ತಿಗೂ ಬೇಜಾರಾಗೋಕೆ ಹೋಗಬೇಡಿ, ನಮ್ಮೊಂದು ಚಾನಲಲ್ಲಿ ವ್ಯೂಸ್ ಬಂದಿಲ್ಲ, ನಮ್ಮೊಂದು ಚಾನಲಲ್ಲಿ ಗ್ರೋ ಆಗ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ. ಓಕೆನಾ, ಇವತ್ತು ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾಳೆ ದಿನಗಳಲ್ಲಿ ನಿಮ್ಗೆ ವ್ಯೂಸ್ ಅನ್ನೋದು 100% ಬಂದೇ ಬರುತ್ತೆ ಗೈಸ್. ಓಕೆನಾ, ಮತ್ತು ಯಾವತ್ತೂ ಅಷ್ಟೇ ಬಿಡೋಕೆ ಹೋಗಬೇಡಿ. ನಾನಂತೂ ಯೂಟ್ಯೂಬ್ ಅಂತೂ ಬಿಡೋದೇ ಇಲ್ಲ. ಓಕೆನಾ, ಏನಕ್ಕಪ್ಪ ಅಂತಂದರೆ ನಾಳೆ ದಿನಗಳಲ್ಲಿ ಸೋಷಲ್ ಮೀಡಿಯಾದಿಂದ ತುಂಬ ಜನ ದುಡ್ಡು ಮಾಡ್ತಾರೆ. ಓಕೆನಾ, ಇವಾಗಲೇ ಎಷ್ಟು ಜನ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಅದಕ್ಕೆ ನಾಳೆ ದಿನಗಳಲ್ಲಿ ಮನೇಲಿ ಕೂತ್ಕೊಂಡು ದುಡ್ಡು ಮಾಡಿಬಿಡ್ತಾರೆ. ಓಕೆನಾ, ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆ. ಇದಕ್ಕಿಂತ ಮುಂದೆ ಒಂದು 5 ವರ್ಷದಿಂದ ಈ ಥರ ಇಂಪ್ರೂವ್ಮೆಂಟ್ ಇರಲಿಲ್ಲ ಯೂಟ್ಯೂಬಲ್ಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಸೋಷಲ್ ಮೀಡಿಯಾದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರು, ಎಂಥವ್ರು ರೀಲ್ಸ್ ಮಾಡ್ತಾಯಿದ್ರೆ, ಎಂಥವ್ರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ. ಓಕೆನಾ, ಸೊ ನೀವು ಕೂಡ ಅಷ್ಟೇ ಬರೋ ದಿನಗಳಲ್ಲಿ ಇನ್ನೂ ತುಂಬ ಸ್ಟಿಕ್ ಆಗಿಬಿಡುತ್ತೆ. ಓಕೆನಾ, ಏನು ಇವಾಗ ಟೈಮ್ ಕೊಡ್ತಾ ಇದ್ರೆ, ನೀವೇನು ಮಾಡ್ತಾಯಿದ್ರಿ, ಇವಾಗ ಕಷ್ಟಪಡ್ತಾಯಿದ್ರೆ ಇನ್ನೂ ಸ್ವಲ್ಪ ಹಂಗೆ ಕಷ್ಟಪಡಿ. ಓಕೆನಾ, ಕಷ್ಟಪಟ್ಟಿದ ನಂತರ ನೀವು ಕೂಡ ಅಷ್ಟೇ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅನ್ನೋದು ಮಾಡೇ ಮಾಡ್ತೀರಾ ಗೈಸ್. ಓಕೆನಾ, ಇದು
ಮಾತ್ರ ನಾನು 100% ಗ್ಯಾರಂಟಿ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಆಗಲ್ಲ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಯಾವತ್ತೂ ಅನ್ಕೊಳ್ಳೋಕೆ ಹೋಗಬೇಡ. ನಿಂದ್ರಲ್ಲಿ ಕೆಪಾಸಿಟಿ ಇದೆ ಆ್ಯಂಡ್ ನೀನು ಮಾಡಿ ತೋರಿಸ್ತೀಯ, ಓಕೆನಾ? ಅದನ್ನು ಮಾತ್ರ. ಬಟ್ ಜನಗಳೇನಪ್ಪ ಅಂದರೆ ಜನಗಳು ನೀನು ಏನಾದರೂ ಮಾಡ್ತಾರೆ ಏನಾದರೂ ಅಂತಲೇ ಇರ್ತಾರೆ, ಬಟ್ ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಓಕೆನಾ? ನನಗೆ 1000 ಜನ ಏನಾದರೂ ಅಂದರೂ ಕೂಡ ಅಷ್ಟೇ ನನಗೆ ಬಿಟ್ಬಿಡ್ತೀನಿ, ಓಕೆನಾ? ಆ ಥರ ನೀನೇನು ಮಾಡಬೇಕು ಅಂದ್ಕೊಂಡಿದ್ದೆ ನಿನ್ನ ಗೋಲ್ ಮೇಲೆ ಫೋಕಸ್ ಇಡಷ್ಟೇ, ಓಕೆನಾ? ಅವ್ರ ಬಗ್ಗೆ ಯೋಚನೆ ಮಾಡೋದು, ಇವ್ರ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ಬಿಟ್ಬಿಡು ಬ್ರೋ, ಓಕೆನಾ? ಸೊ ನೀನೇನು ಮಾಡ್ಬೇಕು ಅಂದ್ಕೊಂಡೆ ಅದನ್ನು ಮಾಡು ಗೈಸ್, ಓಕೆನಾ? ಮತ್ತು ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಯೂಟ್ಯೂಬ್ ಕೈಯಲ್ಲಿ ಆಗಲ್ಲಪ್ಪ, ನನಗೇನು ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಇವತ್ತಿನ ದಿನ ನನ್ನೊಂದು ಚಾನಲ್ ಕೂಡ ಮೊನೆಟೈಸ್ ಆನ್ ಆಗ್ತಾ ಇರಲಿಲ್ಲ, ಓಕೆನಾ? ಸೊ ನಾನು ಕೂಡ ಯೂಟ್ಯೂಬ್ ಕಡೆ ದುಡ್ಡು ಕೂಡ ಮಾಡ್ತಾ ಇರಲಿಲ್ಲ, ಓಕೆನಾ? ಅದೆಲ್ಲನೂ ಅಷ್ಟೇ ನನ್ನೊಂದು ಹಠ, ಓಕೆನಾ? ಈ ಒಂದು ಚಾನಲ್ ಡಿಲೀಟ್ ಆದರೂ ಕೂಡ ಅಷ್ಟೇ ನಾನು ಮತ್ತೆ ಇನ್ನೊಂದು ಚಾನಲ್ ಮಾಡೋ ಕೆಪಾಸಿಟಿ ನನಗಿದೆ, ಓಕೆನಾ? ಆ ಒಂದು ಚಾನಲ್ ಗ್ರೋ ಮಾಡೋ ಕೆಪಾಸಿಟಿ ನನಗಿದೆ, ಓಕೆನಾ? ಏನಕ್ಕಪ್ಪ ಅಂತಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಓಕೆನಾ? ಸೊ ಈ ಒಂದು ಚಾನಲ್ ಏನು ಇವಾಗ ಸ್ಟಾರ್ಟ್ ಮಾಡಿದಿಲ್ಲ, 2,500 ಸಬ್ಸ್ಕ್ರೈಬರ್ ಇದ್ದಾರೆ, ಓಕೆನಾ? ನಾಳೆ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅದು, ಓಕೆನಾ? ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ರೆಸೆಂಟ್ ನಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಆಗಿದೆ, ಇದಂತೂ ತುಂಬ ಅಂದರೆ ತುಂಬ ಖುಷಿ ಆಗುವಂಥ ವಿಷಯ. ಆ್ಯಂಡ್ ನಮ್ಗೆ ಡಾಲರ್ ಕೂಡ ಅರ್ನಿಂಗ್ ಕೂಡ ಆಗ್ತಾಯಿದೆ ಯೂಟ್ಯೂಬ್ ಕಡೆಯಿಂದ, ಓಕೆನಾ? ಸೊ ನಿಮ್ಗೆ ಏನೇ ಡೌಟ್ ಇರಲಿ, ಓಕೆನಾ? ಏನೇ ಡೌಟ್ ಇರಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು 100% ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ ನಿಮಗೆ, ಓಕೆನಾ? ಏನಾದರೂ ಕೇಳಂಗಿತ್ತಂದರೆ ಕೇಳ್ಬೋದು. ಆ್ಯಂಡ್ ಡೌಟು ನೀವು ಅಲ್ಲಿ ಕ್ಲಿಯರ್ ಕೂಡ ಮಾಡ್ಕೋಬೋದು ಗೈಸ್, ಓಕೆನಾ? ಮತ್ತು ವಿಡಿಯೋ ಇಷ್ಟ ಆಯ್ತು ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.